ನಾನು ಕೇಳಿದ ಪ್ರಶ್ನೆ, ರಾಜ್ಯದಲ್ಲಿ ಪದೇ ಪದೇ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಗಳು ನಡೀತಿರೋದನ್ನ ಸರ್ಕಾರ ಗಮನಿಸಿದೆಯೇ? ಸಭಾಪತಿಗಳೇ, ಇದು ಬಹಳ ಒಂದು ಮುಖ್ಯವಾದಂಥ ಪ್ರಶ್ನೆನೇ. ಮತ್ತು ತಮಗೆಲ್ಲ ಗೊತ್ತಿದೆ, ಈ ಹೆಣ್ಣು ಭ್ರೂಣ ಹತ್ಯೆ ಆಗ್ತಾ ಇರುವಂಥದ್ದು ಅದು ಒಂದು ರೀತಿ ಸಾಮಾಜಿಕ ಪಿಡುಗು ಅಂತಲೂ ಹೇಳ್ಬೋದು. ಯಾಕಂತ ಹೇಳಿದ್ರೆ ಭ್ರೂಣ ಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ಯಾರು ಒತ್ತಾಯಪೂರ್ವಕವಾಗಿ ಮಾಡ್ಕೊಳ್ತಾ ಇಲ್ಲ. ಸ್ವಯಂ ಪ್ರೇರಣೆಯಿಂದನೇ ಅವರೇ ಹೋಗಿ ಆ ಒಂದು ನಮಗೆ ಹೆಣ್ಣು ಮಗು ಬೇಡ ಅಂತ ಹೇಳಿ ಭ್ರೂಣ ಹತ್ಯೆಯನ್ನು ಮಾಡ್ತಕ್ಕಂಥದ್ದು. ಈ ಸೆಕ್ಸ್ ಡಿಟರ್ಮಿನೇಷನ್ ಮೇಲೆ ಇದು ಅವಲಂಬಿತ ಆಗ್ತಾ ಇದೆ. ಸೆಕ್ಸ್ ಡಿಟರ್ಮಿನೇಷನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಅದು ಸುಮಾರು 12 ವಾರದ ನಂತರ ಸೆಕ್ಸ್ ಡಿಟರ್ಮಿನೇಷನ್ ಆಗ್ತದೆ. ಆದ ನಂತರ ಅವರು ಹೆಣ್ಣು ಅಂತ ಗೊತ್ತಾದಾಗ ಅದು ಮಾಡ್ಕೋಬಾರ್ದು, ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ಕೊಳ್ಳೇಬಾರ್ದು. ಆಕ್ಚುಲಿ ಅದು ಕಾನೂನು ಬಾಹಿರಾಗಿದೆ. ಅದರಿಂದ ಇವರು ಹೇಗಾದ್ರೆ ಮಾಡಿ ದಾರಿ ಹುಡುಕಿ ಇವತ್ತೇನಾಗಿದೆ ಸಮಸ್ಯೆಗಳು, ಟೆಕ್ನಾಲಜಿ ಕೂಡ ಬೆಳೀತಾ ಇದೆ ಮನೆ ಸಭಾಪತಿಗಳೇ. ಈ ಅಲ್ಟ್ರಾಸೌಂಡ್ ಪೋರ್ಟಬಲ್ ಮೆಷಿನ್ಸ್ ಬಂದಿದೆ ಈಗ. ಈ ಪೋರ್ಟಬಲ್ ಮೆಷಿನ್ಸ್ ಬಗ್ಗೆನೂ ಕೂಡ ನಾವು ಕೇಂದ್ರದ ಗಮನ ಕೂಡ ತರ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇದರಿಂದ ಸುಲಭವಾಗಿ ಅವರು ಈ ಮೆಷಿನ್ ಅನ್ನ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು, ಸ್ಕ್ಯಾನ್ ಮಾಡ್ಬೋದು, ಟೆಸ್ಟ್ ಮಾಡ್ಬೋದು. ಮತ್ತು ಅದು ಒಂದು ಸಮಸ್ಯೆ ಆಗಿದೆ ಮನೆ ಸಭಾಪತಿಗಳೇ. ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅದು ಕಾನೂನು ಅಡಿಯಲ್ಲಿ. ಅದಕ್ಕೆ ನಾವು ಕೇಂದ್ರದ ಜೊತೆನೂ ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಹೇಗೆ ಅದನ್ನು ಕಂಟ್ರೋಲ್ ತರಬಹುದು ಅಂತ. ಮತ್ತು ಕೆಲವರೆಲ್ಲ ಇಲ್ಲೀಗಲ್ ಆಗಿ, ತಮಗೆಲ್ಲ ಗೊತ್ತಿದೆ, ಅನೇಕ ಕಡೆ ಅದು ಬೇರೆ ಬೇರೆ ರೀತಿಯಾಗಿ ಅವರು ಆ ಲಿಂಗದ ಪತ್ತೆ ಮಾಡುವಂತ ಕೆಲಸ ಕೂಡ ಕೆಲವು ಆಸ್ಪತ್ರೆಗಳೆಲ್ಲ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ನಿಮ್ಮ ಪ್ರಶ್ನೆ ಏನು, ಇದು ನಿಂತಿದೆಯಾ ಅಂತ ಕೇಳಿದ್ರಿ. ಇದು ಖಂಡಿತವಾಗಿಯೂ ನಿಂತಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸೆಕ್ಸ್ ರೇಷಿಯೋ ನೋಡಿದ್ರೆ, ಲಿಂಗ ಅನುಪಾತ ಅದು ಬಹಳಷ್ಟು ವ್ಯತ್ಯಾಸ ಇದೆ, ಸೆಕ್ಸ್ ರೇಷಿಯೋ. ಅದಕ್ಕೇನೆ ಖಂಡಿತವಾಗಿಯೂ ಇದು ನಡೀತಾ ಇರತಕ್ಕಂಥದ್ದಂತಾನೆ ನಾನು ಒಪ್ಕೊಳ್ಬೇಕಾಗ್ತದೆ. ಆದರೆ ಹೇಗೆ ನಿಯಂತ್ರಣ ಮಾಡೋದು, ಇದನ್ನ ನಾವು ಯಾವ ರೀತಿಯಾಗಿ ಕ್ರಮಗಳು ತಗೊಳ್ಬೇಕು, ಅದ್ರ ಬಗ್ಗೆ ಈಗ ನಾವು ಏನ್ ಮಾಡೋದಕ್ಕೆ ಯೋಚನೆ ಮಾಡಿದ್ವಿ ಅಂತ ಹೇಳಿದ್ರೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ಇದಕ್ಕೇನೆ ಒಂದು ಪ್ರತ್ಯೇಕ ಒಂದು ನೋಡಲ್ ಆಫೀಸರ್ ಅನ್ನ ಹಾಕಿ, ಈಗ ಯಾವ್ಯಾವ ಆಸ್ಪತ್ರೆಗೆ, ಕೆಲವು ಆಸ್ಪತ್ರೆಗಳ ಮಾನ್ಯ ಸಭಾಪತಿಗಳೇ, ಅಲ್ಲಿ ನಾವು ಈಗ ಡೇಟಾ ಸ್ಟಡಿ ಮಾಡಿದಾಗ ಕೆಲವು ಆಸ್ಪತ್ರೆಗಳಲ್ಲಿ ಈ ಹೆಚ್ಚು ಗಂಡು ಮಕ್ಕಳು ಹುಟ್ಟುವಂತ ಆಸ್ಪತ್ರೆಗಳಿದೆ. ಅದು ಯಾಕೆ ಆಗ್ತಾ ಇದೆ? ಕೆಲವು ತಾಲೂಕುಗಳಲ್ಲಿ, ಈಗ ತಾಲೂಕಾ ಬರ್ತ್ ರೇಷಿಯೋ ತಗೊಳ್ತಾ ಇದೀವಿ. ಕೆಲವು ತಾಲೂಕುಗಳು ಚೆನ್ನಾಗಿದೆ, ಕೆಲವು ತಾಲೂಕುಗಳು ಸರಿ ಇಲ್ಲ. ಸೊ ಅಲ್ಲಿ ನಾವು ಫೋಕಸ್ಡ್ ಆಗಿ ಅಲ್ಲಿ ಯಾಕೆ ಆಗ್ತಾ ಇದೆ ಅಂತ ಒಂದ್ ಕಡೆ ಸಾಮಾಜಿಕವಾದಂತ ಅವ್ರಿಗೊಂದು ಜಾಗೃತಿ ಮೂಡಿಸುವಂತ ಕೆಲಸನೂ ಮಾಡಬೇಕು. ಕಾನೂನು ಅಡಿಯಲ್ಲಿ ಏನೇನು ಕ್ರಮಗಳು ತಗೊಳ್ತಕ್ಕಂಥ ಅದನ್ನು ಕೂಡ ಮಾಡಬೇಕು. ಮತ್ತು ಎಲ್ಲ ಆಗ್ತಾ ಇದೆ, ಅಲ್ಲಿ ಯಾಕೆ ಮಾಡಿಸ್ತಾ ಇದ್ದಾರೆ ಅಂತ ಅದನ್ನು ಕೂಡ ಪತ್ತೆ ಹಚ್ಚಿ ಸ್ವಲ್ಪ ನಾವು ಇನ್ನೂ ಕಟ್ಟುನಿಟ್ಟ ಕ್ರಮ ತಗೊಳ್ಬೇಕು. ಈಗಾಗಲೇ ನಾವು ಕಾನೂನು ಅಡಿಯಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯ ಕ್ರಮಗಳು ತಗೊಂಡಿದ್ದೇವೆ. ಇದಕ್ಕೆ ಈ ಗುಪ್ತಾಚರಣೆಯನ್ನು ಕೂಡ ನಡೆಸಿದ್ದೇವೆ. ಸುಮಾರು ಕಡೆ ನಾವು ಕಳೆದ 2 ವರ್ಷದಲ್ಲಿ 7 ಕಡೆ ಈ ಡಿಕಾಯ್ ಆಪರೇಷನ್ಸ್ ಎಲ್ಲ ಮಾಡಿಸಿ ಅಲ್ಲೆಲ್ಲ ಪತ್ತೆ ಹಚ್ಚುವಂತ ಕೆಲಸ ಮಾಡಿದ್ದೇವೆ. ನಮ್ಮ ಅಧಿಕಾರಿ ಕೂಡ ಹಿಡಿದಿದ್ದೇವೆ. ಆಸ್ಪತ್ರೆ ಮೇಲೆ ದಾಖಲೆಗಳು ಮಾಡಿ ಪ್ರಕರಣಗಳು ದಾಖಲೆ ಮಾಡಿದ್ದೇವೆ. ಇದೆಲ್ಲ ಮಾಡ್ತಾ ಇದೀವಿ. ಆದ್ರಿಂದ ಇದು ಒಟ್ಟಾರೆ ನಾವು ಸಮಗ್ರವಾಗಿ ಇನ್ನೂ ಹೆಚ್ಚು ಒತ್ತು ಕೊಡಬೇಕು. ನಾನು ಹೇಳುವಂಥದ್ದು ಇದಕ್ಕೆ ಇನ್ನೂ, ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ದೊಡ್ಡ ಇಲಾಖೆ, ಪ್ರತಿಯೊಂದು ಕೂಡ ಆದ್ಯತೆನೆ. ಆದ್ರೆ ಇದನ್ನು ಕೂಡ ಅಷ್ಟೇ ಒಂದು ಆದ್ಯತೆ ಮೇಲೆ ತೆಗೆದುಕೊಂಡು, ಅದಕ್ಕೆ ನಾವು ಹೇಳ್ತಾ ಇರುವಂತ ಇದಕ್ಕೆ ಪ್ರತ್ಯೇಕವಾಗಿ ಪ್ರತಿ ಜಿಲ್ಲೆಗೆ ಒಂದು ನೋಡಲ್ ಆಫೀಸರ್ ಮಾಡಿ, ಬರ್ತ್ ರೇಷಿಯೋ ಎಷ್ಟು ಬರ್ತಾ ಇದೆ, ಯಾವ ತಾಲೂಕಲ್ಲಿ ಹೆಚ್ಚು ಏನಾಗ್ತಾ ಇದೆ, ಯಾವ ಆಸ್ಪತ್ರೆಗಳಲ್ಲಿ ಏನಾಗ್ತಾ ಇದೆ, ಎಲ್ಲವನ್ನೂ ಕೂಡ ತಿಳ್ಕೊಂಡು ಯಾವ ರೀತಿ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಾವು ಒಂದು ತೀರ್ಮಾನ ಮಾಡೋದಕ್ಕೆ ನಾವು ಹಂತದಲ್ಲಿ ಇದ್ದೇವೆ ಮನೆ ಸಭಾಪತಿಗಳು. ಸೊ ಇದಕ್ಕೆ ಖಂಡಿತವಾಗಿಯೂ ನಮ್ಮ ಗಮನ ಇರ್ತದೆ ಮತ್ತು ಬಹಳಷ್ಟು ವಿಶೇಷವಾದಂತ ಒಂದು ರೀತಿಯಾಗಿ ಇದರ ಬಗ್ಗೆ ನಾವು ನೋಡ್ತೀವಿ ಅಂತ ಕೂಡ ನಾನು ಮಾನ್ಯ ರವಿ ಅವರಿಗೆ ತಿಳಿಸಿ ತಮ್ಮ ಮುಖಾಂತರ ಮಾನ್ಯ ರವಿ ಅವರಿಗೆ ತಿಳಿಸಬೇಕು. ಈಗ ಕಾನೂನುಗಳನ್ನು ನಾವು ಎಷ್ಟೇ ಕಠಿಣ, ಈಗ ಮೊನ್ನೆ ಹೋದ 1.5 ವರ್ಷದಿಂದ 2 ವರ್ಷದಿಂದ ಬಹುಶಃ ನಮ್ಮ ಸರ್ಕಾರ ಬಂದ ಮೇಲೆ ಕಾನೂನು ತಿದ್ದುಪಡಿಗಳು ಕೂಡ ಮಾಡಿದ್ವು ನಾವು. ಅದರಲ್ಲಿ ಯಾರು ನಮಗೆ ಮಾಹಿತಿ ಕೊಡ್ತಾರೆ ಅವ್ರಿಗೆ ಹೆಚ್ಚು ನಾವು ಅವ್ರಿಗೆ ಹಣವನ್ನು ಕೊಡುವಂಥದ್ದು, ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟವ್ರಿಗೆ ಅದನ್ನು ಮಾಡೋದು, ಕೆಲವು ಕಾನೂನು ಮಾರ್ಪಾಡುಗಳು ಕೂಡ ಮಾಡಿದ್ದೇವೆ. ಈಗ ಏನಾಗಿದೆ, ಈಗ ನಾನು ಮೊದಲು ಹೇಳಿದಾಗೆ ಟೆಕ್ನಾಲಜಿ ಬೆಳೀತಾ ಇದೆ. ಬೇರೆ ಬೇರೆ ತರ ಅವರು ಈ ಇಂಟರ್ನೆಟ್ ಮುಖಾಂತರ ಎಲ್ಲಿ ಪತ್ತೆ ಹಚ್ಚಬೇಕು, ಅದನ್ನು ಕೂಡ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು, ಹೇಗೆ ಮಾಡ್ಕೋಬೇಕು, ಅದನ್ನು ಕೂಡ ಉಪಯೋಗಿಸ್ಕೊಳ್ತಕ್ಕಂಥದ್ದು ಕೂಡ ಆಗಿದೆ. ಇನ್ನೊಂದೇನಾಗಿದೆ ಅಂದ್ರೆ ಔಷಧಿಗಳು ಕೂಡ ಇವತ್ತು ಮಾನ್ಯ ಸಭಾಪತಿಗಳೇ, ಏನು ಓರಲ್ ಮೆಡಿಸಿನ್ಸ್ ಮುಖಾಂತರ ಅಬಾರ್ಷನ್ ಆಗುವಂಥದ್ದು ಕೂಡ ಇದೆ. ಬಹಳ ಸುಲಭ, ಅದು ಓವರ್ ದ ಕೌಂಟರ್ ಸಿಗ್ತದೆ. ಪ್ರಿಸ್ಕ್ರಿಪ್ಷನ್ ಡ್ರಗ್ಗೆ ಅದು ಓವರ್ ದ ಕೌಂಟರ್ ಸಿಗ್ತದೆ. ಬಿಫೋರ್ 12 ವೀಕ್ಸ್ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಕೂಡ ಇದೆ. ಆದರೆ ಅವರು 20 ವಾರವರೆಗೂ ಉಪಯೋಗಿಸ್ಕೊಳ್ತಾರೆ.
ಅದು ಸುಮ್ಮನೆ ಟ್ಯಾಬ್ಲೆಟ್ ತಗೊಳ್ಳೋದು, ಅದು ಅಬಾರ್ಷನ್ ಇಂಡ್ಯೂಸ್ ಮಾಡ್ತದೆ. ಈ ತರ ಸಾಕಷ್ಟು ಟೀನೇಜ್ ಪ್ರೆಗ್ನೆನ್ಸೀಸ್ ಇರ್ಬೋದು, ಈ ತರ ಏನು ಭ್ರೂಣ ಹತ್ಯೆ ಮಾಡ್ಕೊಳ್ತಕ್ಕಂಥ ಹೆಣ್ಮಗು ಇದೆ ಅಂತ ಗೊತ್ತಾಗಿ ಮಾಡ್ಕೊಳ್ತಾ ಈ ತರದೆಲ್ಲ ಔಷಧಿಗಳು ಕೂಡ ಬಂದ್ಬಿಟ್ಟಿದೆ. ಸೊ ಅದನ್ನ ನಿಯಂತ್ರಣ ಮಾಡೋದು ಕೂಡ ನಾವು ಹೇಗೆ ಅಂತ ಹೇಳ್ಬಿಟ್ಟು ಬೇರೆ ಕಾನೂನಿನಲ್ಲಿ ಏನಾದರೂ ಇನ್ನೂ ನಾವು ಅದಕ್ಕೆ ನಿಯಂತ್ರಣ ತರಕ್ಕೆ ಸಾಧ್ಯ ಆಗೋದು, ಅದನ್ನು ಕೂಡ ನೋಡ್ಬೇಕು ಮಾನ್ಯ ಸಭಾಪತಿಗಳೇ. ಖಂಡಿತ ಅದಕ್ಕೆ ನೋಡ್ತಾ ಇದ್ದೀವಿ. ನಮ್ಮ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅವರು ಎಲ್ಲ ಕಡೆ ಫಾರ್ಮಸಿಸ್ಟ್ಗಳಿಗೆ ಇದನ್ನ ಕಡ್ಡಾಯವಾಗಿ ಈ ಒಂದು ಔಷಧಿಗಳನ್ನ ನೀವು ನಮಗೆ ಯಾವ ರೀತಿಯಾಗಿ ಮಾರಾಟ ಮಾಡ್ತಾರೆ ಅದನ್ನ ರಿಜಿಸ್ಟರ್ ಮಾಡ್ಕೋಬೇಕು, ಬರ್ಕೋಬೇಕು. ಯಾರಿಗೆ ಕೊಟ್ಟಿದ್ದೀರಾ, ಯಾರಿಗೆ ಸೇಲ್ ಮಾಡಿದ್ದೀರಾ ಅದೆಲ್ಲ ಕೂಡ ಅವರು ರಿಜಿಸ್ಟರ್ ಬರ್ಕೋಬೇಕು. ಸುಮ್ಮನೆ ಹಾಗೆ ಕೊಡೋಂಗಿಲ್ಲ ಅಂತ ಕೂಡ ಹೇಳಿದ್ದೀವಿ. ಅದೆಲ್ಲ ಇದೆ ಮಾನ್ಯ ಸಭಾಪತಿಗಳೇ. ಸೊ ಅದನ್ನು ಮಾಡ್ತಾ ಇದ್ದೀವಿ. ಸೊ ಇದು ಒಂದ್ ಕಡೆ ಸೋಷಿಯಲ್ ಇಶ್ಯೂ ಒಂದು ರೀತಿಯಾಗಿ, ಕಾನೂನಿನಿಂದನೇ ಇದು ಬಗೆಹರಿಸಿ ಅಂತ ಹೇಳಕ್ಕಾಗಲ್ಲ. ಈಗ ಯಾಕೆ ಕೇರಳದಲ್ಲಿ ಯಾಕೆ ಅಲ್ಲಿ ಲಿಂಗಾನುಪಾತ ಜಾಸ್ತಿ ಇದೆ? ಯಾಕಂತ ಹೇಳಿದ್ರೆ ಜನನೇ ಮಾಡ್ಕೊಳಕ್ ಹೋಗೋದಿಲ್ಲ. ಸೊ ಇಲ್ಲಿ ಯಾಕೆ ಈ ಕರ್ನಾಟಕದಲ್ಲೂ ಕೂಡ ಏರುಪೇರಿದೆ. ಕೆಲವು ಜಿಲ್ಲೆಗಳು, ತಾಲೂಕುಗಳಲ್ಲಿ ಅಲ್ಲಿ ಸರಿಯಾಗಿದೆ, ಅಲ್ಲಿ ಲಿಂಗಾನುಪಾತ ಸರಿಯಾಗಿದೆ. ಈ ಮಹಾರಾಷ್ಟ್ರ, ಹರಿಯಾಣ ಅದೆಲ್ಲ ಬಹಳ ಸಮಸ್ಯೆ. ಪಂಜಾಬ್, ಹರಿಯಾಣ ಅಂತೂ ನಮಗಿಂತ ಇನ್ನೂ ಬಹಳ ಕಳಪೆ ಇದೆ. ನಾವು ಅವ್ರಿಗೆಲ್ಲ ಹೋಲಿಕೆ ಮಾಡ್ಕೊಳ್ಳೋಕೆ ಬೇಡ. ಆದ್ರೆ ಇದು ಒಂದು ಸೋಷಿಯಲ್ ಪ್ರಾಬ್ಲಮ್. ಅದಕ್ಕೆ ಕೇರಳ ಅಂತ ಹೇಳಿದೆ ನಾನು. ಕೇರಳದಲ್ಲಿ ಯಾಕೆ ಅಂತ ಹೇಳಿ ಜನನೇ ಬಯಸೋದಿಲ್ಲ. ಮತ್ತು ತಾವು ಹೇಳ್ದಂಗೆ ಸ್ಟ್ರಿಕ್ಟಿನ ಕಾನೂನನ್ನ ಇನ್ನು ಯಾವ ರೀತಿಯಾಗಿ ನಾವು ಬಲಪಡಿಸಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಕೂಡ ನಾನು ಇದ್ರ ಬಗ್ಗೆ ಚಿಂತನೆ ಮಾಡ್ತೀನಿ ಮನೆ.